ನಮಸ್ಕಾರ ಹ್ಯಾಪಿ ಪೀಪಲ್. ವೆಲ್ಕಮ್ ಬ್ಯಾಕ್ ಟು ಟೈಮ್ ಪಾಸ್ ಚಿಕಾಡಾ. ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಒಂದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ. ಫನ್ಗೆ ಹುಡುಗ, ಫ್ಯೂಚರ್ಗೆ ಪುರುಷ. ಇದು ಒಂದು ಕಾಮನ್ ಫ್ರೇಸ್ ಅಲ್ಲವೇ? ಆದರೆ ಇದರ ಹಿಂದೆ ಏನಿದೆ? ಯಾಕೆ ಕೆಲವು ಮಹಿಳೆಯರು ಫನ್ ಟೈಮ್ಗೆ ಒಬ್ಬರನ್ನು ಚೂಸ್ ಮಾಡ್ತಾರೆ, ಆದ್ರೆ ಸೀರಿಯಸ್ ಕಮಿಟ್ಮೆಂಟ್ಗೆ ಬೇರೆ ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ತಾರೆ? ನಿಮ್ಮೊಂದಿಗೆ ಶೇರ್ ಮಾಡೋಕೆ ಇಂದು ನನ್ನ ಹತ್ರ ಇದೆ ಕೆಲವು ಸೈಕಾಲಜಿಕಲ್ ರೀಸನ್ಸ್, ಸೋಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಮತ್ತು ಪರ್ಸನಲ್ ಎಕ್ಸ್ಪೀರಿಯನ್ಸಸ್. ಮೊದಲೇ ಹೇಳ್ತೀನಿ, ಇದು ಎಲ್ಲಾ ಮಹಿಳೆಯರ ಬಗ್ಗೆ ಅಲ್ಲ, ಆದ್ರೆ ಒಂದು ಪ್ಯಾಟರ್ನ್ ನಾವು ಅಬ್ಸರ್ವ್ ಮಾಡಬಹುದು. ಆದ್ರೆ ಇದನ್ನ ಡಿಸ್ಕಸ್ ಮಾಡೋದಕ್ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಮಾಡಿ. ಏಕೆಂದ್ರೆ ನಾನು ರೆಗ್ಯುಲರ್ ಆಗಿ ಇಂತಹ ಡೀಪ್ ಡಿಸ್ಕಷನ್ಸ್, ಲೈಫ್ ಟಿಪ್ಸ್ ಮತ್ತು ಫನ್ ಕಾಂಟೆಂಟ್ ಬ್ರಿಂಗ್ ಮಾಡ್ತೀನಿ. ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಟರ್ನ್ ಆನ್ ಮಾಡಿ, ಏಕೆಂದ್ರೆ ನೀವು ಮಿಸ್ ಮಾಡಬೇಡಿ. ಸರಿ, ಹಾಗಾದ್ರೆ ಈಗ ಟಾಪಿಕ್ಗೆ ಬರೋಣ. ಪಾರ್ಟ್ 1, ಇದು ಏಕೆ ಸಂಭವಿಸುತ್ತದೆ? ಮೊದಲನೆಯದು, ಯಾಕೆ ಹುಡುಗಿಯರು ಫನ್ಗೆ ಒಬ್ಬನನ್ನು, ಫ್ಯೂಚರ್ಗೆ ಬೇರೆ ಯಾರನ್ನು ಚೂಸ್ ಮಾಡ್ತಾರೆ? 1. ಡಿಫರೆಂಟ್ ಎಕ್ಸ್ಪೆಕ್ಟೇಷನ್ಸ್ ಅಟ್ ಡಿಫರೆಂಟ್ ಸ್ಟೇಜಸ್. ಯಂಗ್ ಏಜದಲ್ಲಿ ಎಕ್ಸೈಟ್ಮೆಂಟ್, ಅಡ್ವೆಂಚರ್ ಮತ್ತು ಫನ್ ಬೇಕಾಗಿರುತ್ತೆ. ಆದ್ರೆ ಮದುವೆ, ಸ್ಟೆಬಿಲಿಟಿ, ಸೆಕ್ಯೂರಿಟಿ ಬಂದಾಗ ಎಕ್ಸ್ಪೆಕ್ಟೇಷನ್ಸ್ ಬದಲಾಗುತ್ತೆ. ಎಕ್ಸಾಂಪಲ್, ಕಾಲೇಜ್ ಲೈಫ್ ಇಸ್ ಸೆಟ್ಲಿಂಗ್ ಡೌನ್. 2. ಸೋಷಿಯಲ್ ಪ್ರೆಷರ್, ಫ್ಯಾಮಿಲಿ ಇನ್ಫ್ಲುಯೆನ್ಸ್. ಮದುವೆಗೆ ಮ್ಯಾಚರ್, ಸೆಟಲ್ಡ್ ಗಾಯ್ ಬೇಕು ಅಂತ ಸೊಸೈಟಿ ಹೇಳುತ್ತೆ. ಹುಡುಗಿಯರ ಮನೆಗಾರರು ಸ್ಟೇಬಲ್, ರೆಸ್ಪಾನ್ಸಿಬಲ್ ಪಾರ್ಟ್ನರ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. 3. ಎಮೋಷನಲ್ ವಿಸ್ ಲಾಜಿಕಲ್ ಚಾಯ್ಸಸ್. ಫನ್ ಟೈಮದಲ್ಲಿ ಎಮೋಷನ್ಸ್ ಡಾಮಿನೇಟ್ ಆಗುತ್ತೆ. ಫ್ಯೂಚರ್ ಡಿಸಿಷನ್ಸ್ದಲ್ಲಿ ಲಾಜಿಕ್, ಸೆಕ್ಯೂರಿಟಿ, ಸ್ಟೆಬಿಲಿಟಿ ಮ್ಯಾಟರ್ ಆಗುತ್ತೆ. ರಿಲೇಟಬಲ್ ಎಕ್ಸಾಂಪಲ್, ನಾನು ಒಬ್ಬ ಫ್ರೆಂಡ್ನ ಸ್ಟೋರಿ ಶೇರ್ ಮಾಡ್ತೀನಿ. ಪಾರ್ಟ್ 2, ಇಸ್ ದಿಸ್ ಫೇರ್? ಇದು ಫೇರ್ ಆಗಿದೆ? ಹುಡುಗರಿಗೆ ಇದರಿಂದ ಹರ್ಟ್ ಆಗುತ್ತೆ? ಹೌದು, ಕೆಲವು ಸಾರಿ ಅನ್ಫೇರ್. ಹುಡುಗ ಫೀಲಿಂಗ್ಸ್ ಇನ್ವೆಸ್ಟ್ ಮಾಡ್ತಾನೆ, ಆದ್ರೆ ಎವೆಂಚುಲಿ ನೀನು ಜಸ್ಟ್ ಫನ್ಗೆ ಅಂತ ರಿಜೆಕ್ಟ್ ಆಗುತ್ತಾನೆ. ಆದ್ರೆ ಇದು ಆಲ್ವೇಸ್ ಒನ್ ಸೈಡೆಡ್ ಅಲ್ಲ. ಹುಡುಗರು ಕೆಲವು ಸಾರಿ ಸಮಯ ಪ್ಯಾಟರ್ನ್ ಫಾಲೋ ಮಾಡ್ತಾರೆ. ನಿಮ್ಮ ಥಾಟ್ಸ್ ಏನು? ಕಾಮೆಂಟ್ ಮಾಡಿ. ಎನ್ಕರೇಜ್ ಎಂಗೇಜ್ಮೆಂಟ್. ಪಾರ್ಟ್ 3, ವಾಟ್ ಕ್ಯಾನ್ ವಿ ಲರ್ನ್? 1. ಕ್ಲಿಯರ್ ಕಮ್ಯುನಿಕೇಶನ್ ಇಸ್ ಕೀ. ಆರ್ ವಿ ಜಸ್ಟ್ ಹ್ಯಾವಿಂಗ್ ಫನ್? ವಾಟ್ ಇಸ್ ದಿಸ್ ಸೀರಿಯಸ್ ಅಂತ ಡಿಸ್ಕಸ್ ಮಾಡಿ. 2. ಡೋಂಟ್ ಅಸ್ಯೂಮ್, ಆಸ್ಕ್. ಎಕ್ಸ್ಪೆಕ್ಟೇಷನ್ಸ್ ಅಲೈನ್ ಇಲ್ಲದಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ. 3. ಸೆಲ್ಫ್ ವರ್ತ್ ಮ್ಯಾಟರ್ಸ್. ನೀವು ಜಸ್ಟ್ ಅ ಫನ್ ಆಪ್ಷನ್ ಆಗಿ ಸ್ಟೇ ಮಾಡಬೇಡಿ. ನಿಮ್ಮ ಒಪಿನಿಯನ್ ಏನು? ನೀವು ಇಂತಹ ಸಿಚುವೇಶನ್ ಫೇಸ್ ಮಾಡಿದ್ರೆ ಶೇರ್ ಮಾಡಿ ಕಮೆಂಟ್ಸ್ದಲ್ಲಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಫನ್ಗೆ ಹುಡುಗ, ಫ್ಯೂಚರ್ಗೆ ಪುರುಷ ಬಗ್ಗೆ. ಇದು ಕಾಂಪ್ಲೆಕ್ಸ್ ಟಾಪಿಕ್, ಡಿಫರೆಂಟ್ ಪರ್ಸ್ಪೆಕ್ಟಿವ್ಸ್ ಇವೆ. ನಿಮ್ಮ ವ್ಯೂ ಪಾಯಿಂಟ್ ಏನು ಅಂತ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಡಿಸ್ಕಷನ್ಸ್ ನಿಮ್ಮ ಫ್ರೆಂಡ್ಸ್ಗೂ ನೆಸೆಸರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಮೋಟಿವೇಶನ್. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತನಾಡೋಣ. Till then, stay happy, stay curious.